So, okay. Welcome to the second part of some basic concept of chemistry. First part ಒಳಗಡೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅನ್ನು ನೋಡಿದ್ವಿ. ಸೆಕೆಂಡ್ ಪಾರ್ಟ್ ಒಳಗಡೆ ದ ಮೋಸ್ಟ್ ಇಂಪಾರ್ಟೆಂಟ್ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಫಿಕ್ಸ್ಡ್ ಬರ್ತಕ್ಕಂಥ ಕ್ವಶನ್ಸ್ ನೋಡ್ಕೊತ ಹೋಗೋಣ. ಈಗ ವಿ ಮೂವ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಆನ್ಯುವಲ್ ಎಕ್ಸಾಮಿನೇಷನ್ ವಿ ಕಾಲ್ಡ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್. ಏನ್ ಕರೆಯೋಣ್ರಿ? ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡು. ಕರೆಕ್ಟಾ? ಈ ಡಿಜಿಟ್ ಸಿಗ್ಬೇಕಾದ್ರೆ ಫಿಗರ್ಸ್ ಅಂತ ಕೂಡ ಕರೀತಾರೆ. ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂದ್ರು ಒಂದ್, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರು ಒಂದ್. ಕರೆಕ್ಟಾ? ಹಾಗಾದ್ರೆ ಸಿಗ್ನಿಫಿಕೆಂಟ್ ಡಿಜಿಟ್ ಅಂದ್ರೆ ಏನು ಅಂತ ಮೊದಲು ಹೇಳ್ಕೊಡ್ತೇನೆ. ಆಮೇಲೆ ಸಿಗ್ನಿಫಿಕೆಂಟ್ ಡಿಜಿಟ್ ಅನ್ನ ಹೆಂಗ್ ಡಿಟರ್ಮೈನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಕರೆಕ್ಟಾ? ಮೊದಲ ಸಿಗ್ನಿಫಿಕೆಂಟ್ ಡಿಜಿಟ್ ಅಂದ್ರೆ ಏನು ಅಂತ ನೋಡೋಣ. ನಿಮ್ಮ ಬಾಯಿ ಒಳಗಡೆಯಿಂದ ಆ ಡೆಫಿನೇಷನ್ ತರಿಸ್ತೇನೆ. ಈಗ ನೋಡು, ಅಲ್ಲೇ ಪ್ರೊನೌನ್ಸ್ ಮಾಡ್ಕೋತ ಹೋಗು. ಏನಿದು? ಒನ್. ಕರೆಕ್ಟಾ? ಏನಿದು? ನೀ ಒನ್ ಅಂದಿ, ನಾ 01 ಅಂತೀನಿ. ಏನಿದು? ಒನ್ ಅಂತ ನೀ ಅಂದಿ, ನಾ ಅದನ್ನ 001 ಅಂತ ಕರಿತೀನಿ. ಹೌದಾ? ಏನಿದು? ಒನ್. ಈಗ ನಾ ಅಂತೀನಿ, ನಾ ಏನ್ ಬರ್ತೀನಿ ಅದನ್ನೆಲ್ಲ ಓದು ಅಂತ ಕೇಳ್ತೇನೆ. ನೀ 1 ಅಂದಿ, 01 ಅಂದಿ, 001 ಅಂದಿ, 00001 ಅಂದಿ. ತಲೆ ಒಳಗಡೆ ಕ್ವಶನ್ ಬಂತು, ಸರ್ ಬರೇ 1 ಅಂತ ಬರದ್ರ ಸಾಕಲ್ಲ, ಅಷ್ಟೆಲ್ಲ 0 ಯಾಕೆ ಬರ್ಲಿಗತ್ತೀರಿ? ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ, ನೆನಪಿಟ್ಕೊಳೋದು ಕಠಿಣ ಆಗ್ತದಲ್ಲ. ಹಾಗಾದ್ರೆ ಅಷ್ಟಾಗಿ 0 ಬರ್ಲಿಗತ್ತೀರಿ, 1 ಅಂತ ಬರೆದ್ರೆ ಮುಗಿದು ಹೋತಲ್ಲ ಅಂತ ಹೇಳಿ. ಹಾಗಾದ್ರೆ ನಿನಗಲ್ಲಿ ಯಾರ ಬೇಡ? 0 ಬೇಡ ಅಂದ್ರೆ 0 ಏನ್ ಮಾಡ್ದಿ? ನೆಗ್ಲೆಕ್ಟ್ ಮಾಡ್ದಿ. 1 ನೆಗ್ಲೆಕ್ಟ್ ಮಾಡ್ದ? ಬೇಡ. ಯಾಕಂದ್ರೆ 1 ನಿನಗ ಕನ್ಸಿಡರ್ ಡಿಜಿಟ್ ಆತು, 0 ನಿನಗ ನೆಗ್ಲೆಕ್ಟ್ ಡಿಜಿಟ್ ಆತು. ಹಾಗಾದ್ರೆ 0 ಯಾಕೆ ನೆಗ್ಲೆಕ್ಟ್ ಮಾಡಿದಿ ಅಂದ್ರೆ ಅವಂಗ ಮೀನಿಂಗ್ ಇಲ್ಲ ಅಂತ ಗೊತ್ತಾತು. 1 ಅನ್ನ ಯಾಕೆ ಕನ್ಸಿಡರ್ ಮಾಡಿದಿ ಅಂದ್ರೆ ಅವಂಗ ಮೀನಿಂಗ್ ಅದ ಅಂತ ಗೊತ್ತಾತು. ಹಾಗಾದ್ರೆ ಡಿಜಿಟ್ ಒಳಗಡೆ ಮೀನಿಂಗ್ಫುಲ್ ಡಿಜಿಟ್, ನಾಟ್ ಮೀನಿಂಗ್ಫುಲ್ ಡಿಜಿಟ್ ಅಂತ ಕರಿಬಹುದಲ್ಲ? ಕರಿಬಹುದಾ? ಹಾಗಾದ್ರೆ ಬರ್ರಿ, ಹಾಗಾದ್ರೆ ಸಿಗ್ನಿಫಿಕೆಂಟ್ ಡಿಜಿಟ್ ಅಂದ್ರೆ ಏನಾಯ್ತು? ಈಗ ಮೀನಿಂಗ್ಫುಲ್ ಡಿಜಿಟ್ ಅಂತ ಆತು. ಏನ್ ಕರೆಯೋಣ? ಮೀನಿಂಗ್ಫುಲ್ ಡಿಜಿಟ್ ಈಸ್ ಕಾಲ್ಡ್ ಸಿಗ್ನಿಫಿಕೆಂಟ್ ಡಿಜಿಟ್. ಮೀನಿಂಗ್ಫುಲ್ ಡಿಜಿಟ್ ಈಸ್ ಕಾಲ್ಡ್ ಸಿಗ್ನಿಫಿಕೆಂಟ್ ಡಿಜಿಟ್. ನಾಟ್ ಮೀನಿಂಗ್ಫುಲ್ ಡಿಜಿಟ್ ಏನಂತ ಕರೆಯೋಣ್ರಿ? ಹಿಂದ ನಾನ್ ಹಚ್ಚು, ನಾನ್ ಸಿಗ್ನಿಫಿಕೆಂಟ್ ಡಿಜಿಟ್ ಆತು. ಎಸ್ ಆರ್ ನೋ? ಮೀನಿಂಗ್ಫುಲ್ ಡಿಜಿಟ್ಗೆ ಸಿಗ್ನಿಫಿಕೆಂಟ್ ಅಂತ ಕರೆದಿ, ನಾಟ್ ಮೀನಿಂಗ್ಫುಲ್ ಡಿಜಿಟ್ಗೆ ನಾನ್ ಸಿಗ್ನಿಫಿಕೆಂಟ್ ಅಂತ ಕರೆದಿ. ಹಾಗಾದ್ರೆ ಕೊಟ್ಟಿರೋ ನಂಬರ್ ಒಳಗಡೆ ಸಿಗ್ನಿಫಿಕೆಂಟ್ ಡಿಜಿಟ್ ಯಾವುದು? ಮತ್ತೆ ಅಲ್ಲಿ ಒಳಗಡೆ ಕ್ವಶನ್ ಬಂತಿ. 0 ಈ ಕಡೆ ಬಂತು, ಅದನ್ನ ನಾಟ್ ಮೀನಿಂಗ್ಫುಲ್ ಅಂತ ಕರಿತೀರಿ. ಸಪೋಸ್ ಆ ಕಡೆ ಹೋತು ಅಂದ್ರೆ ಅದನ್ನ ನಾಟ್ ಮೀನಿಂಗ್ಫುಲ್ ಕರಿತೀರಾ? ಸಿಗ್ನಿಫಿಕೆಂಟ್ ಅಂತೀರೋ ನಾಟ್ ಸಿಗ್ನಿಫಿಕೆಂಟ್ ಅಂತೀರೋ ಅನ್ನೋ ಈ ಕ್ವಶನ್ ತಲೆ ಒಳಗಡೆ ಬಂತಲ್ಲ, ಈ ಕ್ವಶನ್ ಆನ್ಸರ್ ಮಾಡೋರು ಯಾರು ಅಂದ್ರೆ ಸೈನ್ಸ್. ಆ ಸೈನ್ಸ್ ನಮಗೆ ಏನ್ ಹೇಳ್ತದೆ? ನಾ ಕೆಲವೊಂದಿಷ್ಟು ರೂಲ್ಸ್ ಕೊಡ್ತೇನೆ, ಆ ರೂಲ್ಸ್ ಅನ್ನ ಫಾಲೋ ಮಾಡು. ಆ ರೂಲ್ಸ್ ನಿನಗೆ ಹೇಳ್ತದೆ ಇಟ್ ಈಸ್ ಸಿಗ್ನಿಫಿಕೆಂಟ್ ಆರ್ ನಾಟ್. ಆ ಡಿಜಿಟ್ ಸಿಗ್ನಿಫಿಕೆಂಟ್ ಆರ್ ನಾಟ್ ಅನ್ನೋದನ್ನ ಯಾರು ಹೇಳ್ತಾರ? ರೂಲ್ಸ್ ಹೇಳ್ತದ ಅಂತ ಹೇಳಿದ್ರು. ಹಾಗಾದ್ರೆ ನೆಕ್ಸ್ಟ್ ಸ್ಟಡಿ ಮಾಡೋಣ. ಈಗ ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಡಿಜಿಟ್. ಯಾವ್ದು ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಆ ರೂಲ್ಸ್ ಅಪ್ಲೈ ಮಾಡ್ತೀಯೋ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ನಾನ್ ಸಿಗ್ನಿಫಿಕೆಂಟ್ ಆದಂಗ ಆತಲ್ಲ. ಅರ್ಥ ಆಗ್ಲಿರ್ತದ? ಅದಕ್ಕೆ ಎಲ್ಲಿ ಹೋಗೋಣ? ಈಗ ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಡಿಜಿಟ್. ಕಂಪ್ಲೀಟ್ ರೂಲ್ಸ್ ಅನ್ನ ವಿತೌಟ್ ಸೀಯಿಂಗ್ ದ ಬುಕ್, ನೀ ಬುಕ್ ಇನ್ನ ನೋಡ್ಲಿಕ್ಕೆ ಹೋಗ್ಬೇಡ. ಹಂಗ ನಿನಗೆ ಬಾಯಿ ಒಳಗೆ ರೂಲ್ಸ್ ಮಾಡ್ಕೊಡ್ತೇನೆ, ನಾ ಹೆಂಗ್ ಹೇಳ್ತೀನಿ ಹಂಗ ಬಾಯಿ ಒಳಗೆ ಹೇಳ್ಕೋತ ಹೋಗ್ಬೇಡು. ಕರೆಕ್ಟಾ? ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಈಗ ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಡಿಜಿಟ್. ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಡಿಜಿಟ್. ಹಾಗಾದ್ರೆ ರೂಲ್ಸ್ ಬರೋಣ ಈಗ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಡಿಜಿಟ್ ಬಗ್ಗೆ ಮಾತಾಡು. ಟೋಟಲಿ ಎಷ್ಟು ಡಿಜಿಟ್ ನಮಗ್ ಗೊತ್ತವ ರೀ? ಟೋಟಲಿ ಎಷ್ಟು ಡಿಜಿಟ್ ನಮಗ್ ಗೊತ್ತವ? ನಮಗೂ ಗೊತ್ತಿರೋದು 10 ಡಿಜಿಟ್. ನಮಗ್ ಗೊತ್ತಿರೋದು 10 ಡಿಜಿಟ್. 0 ದಿಂದ ಸ್ಟಾರ್ಟ್ ಮಾಡೋಣ. 0, 1, 2, 3, 4, 5, 6, 7, 8, 9. ಟೋಟಲಿ ಎಷ್ಟು ಡಿಜಿಟ್ ಆತು? 10 ಡಿಜಿಟ್ ಆತು. ಉಳಿದ ಎಲ್ಲಾ ನಂಬರು ಇಟ್ ಇಸ್ ದ ಕಾಂಬಿನೇಷನ್ ಆಫ್ ದ ಡಿಜಿಟ್. ಕಾಂಬಿನೇಷನ್ ಆಫ್ ದ ಡಿಜಿಟ್ ಬೇಕಾದಷ್ಟು ಕಾಂಬಿನೇಷನ್ ನೀವು ಮಾಡ್ಬೋದು. ಅಂದ್ರೆ ಟೋಟಲಿ ಎಷ್ಟು ಡಿಜಿಟ್ ಅವ ನಮ್ ಕಡೆ? 10 ಅವ. ಆ 10 ಒಳಗಡೆ 2 ಪಾರ್ಟ್ ಮಾಡೋಣ. 2 ಪಾರ್ಟ್ ಹೆಂಗ್ ಮಾಡೋಣ ಅಂತಂದ್ರೆ 0ನೇ ಒಂದು ಪಾರ್ಟ್, 0 ಬಿಟ್ಟು ಉಳಿದ ಡಿಜಿಟ್ ಮತ್ತೊಂದು ಪಾರ್ಟ್. 0ನೇ ಒಂದು ಪಾರ್ಟ್, 0 ಬಿಟ್ಟು ಉಳಿದಿರೋದೆಲ್ಲ ಅನದರ್ ಪಾರ್ಟ್. ಹಾಗಾದ್ರೆ 0 ಪಾರ್ಟಿಗೆ ನಾನು 0 ಗ್ರೂಪ್ ಅಂತ ಕರಿತೀನಿ. 0 ಡಿಜಿಟ್ ದ ಗ್ರೂಪ್. 0 ಬಿಟ್ಟು ಉಳಿದಿರೋದೆಲ್ಲ ನಾನ್ ಝೀರೋ. ಹಾಗ ರೂಲ್ಸಿಗೆ ಬರೋಣ. ಈಗ ರೂಲ್ಸಿಗೆ ಬಂದ್ಬಿಡು. ಮೊದಲ ನಾನ್ ಝೀರೋ ಹೇಳಿ ಅವ್ನು ಕಳಿಸ್ಬಿಡು. ಆಲ್ ನಾನ್ ಝೀರೋ. 1, 2, 3, 4, 5, 6, 7, 8, 9. All non-zero digits are significant. All non-zero digits are significant. ನಾನ್ ಝೀರೋ ಡಿಜಿಟ್ ಅನ್ನ ನೋಡಿದಿ ಅಂತಂದ್ರೆ ತಿಳ್ಕೊಂಡ್ಬಿಡು, ಅದು ಸಿಗ್ನಿಫಿಕೆಂಟ್ ಅದ, ಬೇಕಾದಲ್ಲಿ ಇರ್ಲಿ.
ಹೌದಾ? ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಈ ಪಾರ್ಟ್ ಅದ ಕೆಲಸ ಮುಗೀತು. ಈಗ ಇನ್ನು ಉಳಿದಿರೋ ಪಾರ್ಟ್ ಯಾವುದು? ಝೀರೋ. ಉಳಿದಿರೋ ಪಾರ್ಟ್ ಯಾವುದು? ಝೀರೋ. ಕರೆಕ್ಟಾ? ಹಾಗಾದ್ರೆ ಝೀರೋನ್ ಹೆಂಗ್ ಹೇಳೋದು ಅಂತ ನೀ ಕೇಳಿದೆ. ಝೀರೋನ್ ನಾನು ನಿನಗೆ 3 ಪಾರ್ಟ್ ಮಾಡಿ ಕೊಡ್ತೇನೆ. ಝೀರೋನ್ ನಾನು ನಿನಗೆ 3 ಪಾರ್ಟ್ ಮಾಡ್ಕೊಡ್ತೇನೆ, 3 ಸಬ್ ಪಾರ್ಟ್ ಆಗಿ ಮಾಡ್ಕೊಡ್ತೇನೆ. ಕರೆಕ್ಟಾ? ಏನ ಸಬ್ ಪಾರ್ಟ್ ಅದು? ಝೀರೋದ ಟೈಪ್ ಆಫ್ ಝೀರೋ ನೋಡ್ಕೋ. ಝೀರೋನ 3 ಪಾರ್ಟ್ ಮಾಡ್ಕೊಡ್ತೇನೆ. ಹೌದಾ? ಫಸ್ಟ್ ಲೀಡಿಂಗ್ ಝೀರೋಸ್ ಅಂತ ಕರೆಯೋ. ಏನ್ ಕರೆಯೋಣ? ಲೀಡಿಂಗ್ ಝೀರೋಸ್ ಅಂತ ಕರೆಯೋ. ಕರೆಕ್ಟಾ? ನೆಕ್ಸ್ಟ್ ಟ್ರಾಪ್ಡ್ ಝೀರೋಸ್ ಅಂತ ಕರೆಯೋ. ಏನ್ ಕರೆಯೋಣ್ರಿ? ಟ್ರಾಪ್ಡ್ ಝೀರೋಸ್ ಅಂತ ಕರೆಯೋ. ನೆಕ್ಸ್ಟ್ ಟ್ರೈಲಿಂಗ್ ಝೀರೋಸ್ ಅಂತ ಕರೆಯೋ. ಏನ್ ಕರೆಯೋಣ? ಟ್ರೈಲಿಂಗ್ ಝೀರೋಸ್ ಅಂತ ಕರೆಯೋಣ. ಹಾಗಾದ್ರೆ ಝೀರೋನ ಎಷ್ಟು ಪಾರ್ಟ್ ಮಾಡ್ಕೊಂಡಿ? 3 ಸಬ್ ಪಾರ್ಟ್ ಮಾಡ್ಕೊಂಡಿ. ಒಂದು ಲೀಡಿಂಗ್ ಝೀರೋ, ಮತ್ತೊಂದು ಟ್ರಾಪ್ಡ್ ಝೀರೋ, ಮತ್ತೊಂದು ಟ್ರೈಲಿಂಗ್ ಝೀರೋ. ಕರಿಬಹುದಾ? ಲೀಡಿಂಗು, ಟ್ರಾಪ್ಡ್, ಟ್ರೈಲಿಂಗು. ಮತ್ತು ಕ್ವಶನ್ ಬಂತೀಗ, ವಾಟ್ ಈಸ್ ಲೀಡಿಂಗ್ ಝೀರೋ, ವಾಟ್ ಈಸ್ ಟ್ರಾಪ್ಡ್ ಝೀರೋ, ವಾಟ್ ಈಸ್ ಟ್ರೈಲಿಂಗ್ ಝೀರೋ. ಹೌದಾ? ಅಂದ್ರೆ ಏನು ಹೇಳ್ಕೊಟ್ಬಿಡ್ತೇನೆ. ರೂಲ್ಸ್ ಮುಗ್ದಂಗ ಆತೀಗ. ವಾಟ್ ಈಸ್ ಲೀಡಿಂಗ್, ವಾಟ್ ಈಸ್ ಟ್ರಾಪ್ಡ್, ವಾಟ್ ಈಸ್ ಟ್ರೈಲಿಂಗ್. ಹಾಗಾದ್ರೆ 3 ನಂಬರ್ ಕೊಡ್ತೀನಿ. 3 ನಂಬರ್ ಒಳಗೆ ಲೀಡಿಂಗ್ ಯಾವುದು, ಟ್ರೈಲಿಂಗ್ ಯಾವುದು, ಟ್ರಾಪ್ಡ್ ಯಾವುದು ಗೊತ್ತಾಗ್ಬಿಡ್ತದೆ. ಕರೆಕ್ಟಾ? ಬರ್ರಿ. ಫಸ್ಟ್ ಒನ್ 001, ನೆಕ್ಸ್ಟ್ 101, ನೆಕ್ಸ್ಟ್ 100, 100. ಕರೆಕ್ಟಾ? ಈಗ ಬರೋಣ ಝೀರೋ ನಷ್ಟ ನೋಡಿ. ಈಗ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಬಿಟ್ಟದ ಈಗ. ಕರೆಕ್ಟಾ? ಬೈ ಏನೇದು? 0 0 1 1 0 1 1 00. 1 ಅನ್ನ ನಾನ್ ಝೀರೋ ಅಂತ ಕರೆದಿ. ನಾನ್ ಝೀರೋಕ್ಕಿಂತ ಬಿಫೋರ್ ಝೀರೋ. ನಾನ್ ಝೀರೋ ಸ್ಟಾರ್ಟ್ ಆದ್ಮೇಲಲ್ಲ, ನಾನ್ ಝೀರೋ ಬರೋಕ್ಕಿಂತ ಮುಂಚಿರೋ ಝೀರೋ ಲೀಡಿಂಗ್ ಝೀರೋ. ಅಂದ್ರೆ ಬಿಫೋರ್ ದ ನಾನ್ ಝೀರೋ ಡಿಜಿಟ್ಸ್ ಏನ್ ಝೀರೋಸ್ ಬರ್ತದಲ್ಲ ಅದೆಲ್ಲ ಲೀಡಿಂಗ್ ಝೀರೋ. ಕರೆಕ್ಟಾ? 101 ಬಿಟ್ವೀನ್ ದ ನಾನ್ ಝೀರೋ, ನಡುವಿನ ಝೀರೋ ಇರ್ತದಲ್ಲ ಅದು ಟ್ರಾಪ್ಡ್. ಅದ ಅರ್ಥ ಆಗ್ತದ? ಬಿಟ್ವೀನ್ ದ ನಾನ್ ಝೀರೋ ಮಿಡಲ್ ಏನಿರ್ತದಲ್ಲ ಅದು ಟ್ರಾಪ್ಡ್ ಝೀರೋ. ನಾನ್ ಝೀರೋ ಆದ್ಮೇಲೆ ಇರೋದು, ಆಫ್ಟರ್ ದ ನಾನ್ ಝೀರೋ ಡಿಜಿಟ್ಸ್ ಏನಿರ್ತದಲ್ಲ ಅದಕ್ಕೇನ್ ಕರಿ? ಟ್ರೈಲಿಂಗ್ ಅಂತ ಕರಿ. ಹೇಳದ ಅರ್ಥ ಆಗ್ಲತ್ತದ್ರಿ? ಬಿಫೋರ್ ದ ನಾನ್ ಝೀರೋ ಇರೋವ ಲೀಡಿಂಗ್, ಬಿಟ್ವೀನ್ ದ ನಾನ್ ಝೀರೋ ಇರೋವ ಟ್ರಾಪ್ಡ್, ಆಫ್ಟರ್ ದ ನಾನ್ ಝೀರೋ ಇರೋವ ಟ್ರೈಲಿಂಗ್. ಮುಗದ ಹೋತಲ್ಲ. ಸಿಗ್ನಿಫಿಕೆಂಟ್ ಈಗ ಮಾತಾಡ್ಬಿಟ್ರೆ ಮುಗದ ಹೋತ್. ಈಗ ಬಂದ್ಬಿಡು ಮೊದಲ ಲೀಡಿಂಗ್ ಝೀರೋ. ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಲೀಡಿಂಗ್ ಝೀರೋ ಸಿಗ್ನಿಫಿಕೆಂಟ್ ಅಲ್ಲ. ನೆಕ್ಸ್ಟ್ ಬಾ. ಟ್ರಾಪ್ಡ್ ಝೀರೋಸ್ ಆರ್ ಆಲ್ವೇಸ್ ಸಿಗ್ನಿಫಿಕೆಂಟ್. Trapped zeros are always significant. Leading zero not significant. Trapped zero always significant. Trailing zero ಬಂದಾಗ ಅಲ್ಲಿ ಮತ್ತೆ ನಿನಗೆ 2 ಸಬ್ ಕ್ವಶನ್ ಕೇಳ್ಕೊಂಡ್ಬಿಡಲ್ಲಿ. ಏನ್ ಸಬ್ ಕ್ವಶನ್ ಕೇಳಿ, ಎರಡನ್ನು ಒಂದು ಸರಿ ಪ್ರೊನೌನ್ಸ್ ಮಾಡು. ಅಲ್ಲೇ ಕೂತ್ಕೊಂಡು ಪ್ರೊನೌನ್ಸ್ ಮಾಡು. 100 100.0. ನಾನ್ ಝೀರೋ ಆದ್ಮೇಲೆ ಝೀರೋ ಇವು ಟ್ರೈಲಿಂಗ್ ಆತು. ನಾನ್ ಝೀರೋ ಆದ್ಮೇಲೆ ಝೀರೋ ಇವು ಟ್ರೈಲಿಂಗ್ ಆತು. ಎರಡು ಟ್ರೈಲಿಂಗ್ ಒಳಗಡೆನೂ ಒಂದು ಡಿಫ್ರೆನ್ಸ್ ಅದ. ಏನು ಡಿಫ್ರೆನ್ಸ್ ಅಂದ್ರೆ ಈ ಟ್ರೈಲಿಂಗ್ ಝೀರೋ ವಿತೌಟ್ ಡೆಸಿಮಲ್ ಪಾಯಿಂಟ್. ಈ ಟ್ರೈಲಿಂಗ್ ಝೀರೋದೊಳಗಡೆ ಡೆಸಿಮಲ್ ಪಾಯಿಂಟ್ ಇಲ್ಲ, ವಿತೌಟ್ ಡೆಸಿಮಲ್ ಪಾಯಿಂಟ್. ಈ ಟ್ರೈಲಿಂಗ್ ಝೀರೋ ಒಳಗಡೆ ಡೆಸಿಮಲ್ ಪಾಯಿಂಟ್ ಅದ, ಅದಕ್ಕೆ ವಿತ್ ಡೆಸಿಮಲ್ ಪಾಯಿಂಟ್ ಅಂತ ಕರಿ. ಏನ್ ಕರಿ? ವಿತ್ ಡೆಸಿಮಲ್ ಪಾಯಿಂಟ್ ಅಂತ ಕರಿಬಹುದಾ? ಇಷ್ಟು ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕತ್ತದ? ಹಾಗಾದ್ರೆ ಝೀರೋಸ್ ಅನ್ನ ಎಷ್ಟು ಸಬ್ ಟೈಪ್ ಮಾಡ್ಕೊಂಡಿ? 3. ಲೀಡಿಂಗು, ಟ್ರಾಪ್ಡು, ಟ್ರೈಲಿಂಗು. ಕರೆಕ್ಟಾ? ಹಿಂಗ ಬರ್ಲಿ ಬಾಯ್ ಒಳಗ. ಲೀಡಿಂಗು, ಟ್ರಾಪ್ಡು, ಟ್ರೈಲಿಂಗು. ಲೀಡಿಂಗ್ ಝೀರೋ ಆಲ್ವೇಸ್ ನಾನ್ ಸಿಗ್ನಿಫಿಕೆಂಟ್. ಟ್ರಾಪ್ಡ್ ಝೀರೋ ಸಿಗ್ನಿಫಿಕೆಂಟ್. ಹೌದಾ? ಟ್ರೈಲಿಂಗ್ ಅಂತ ಬಂದಾಗ ಮತ್ತೆರಡು ಕ್ವಶನ್ ಹಾಕೋ. ವಿತ್, ವಿತೌಟ್. ಏನು ವಿತ್ತು? ಡೆಸಿಮಲ್ ಪಾಯಿಂಟ್. ಏನು ವಿತೌಟ್? ಡೆಸಿಮಲ್ ಪಾಯಿಂಟ್. ವಿತ್ ಡೆಸಿಮಲ್ ಪಾಯಿಂಟ್ ಇದ್ರೆ ಸಿಗ್ನಿಫಿಕೆಂಟ್, ವಿತೌಟ್ ಡೆಸಿಮಲ್ ಪಾಯಿಂಟ್ ಇದ್ರೆ ನಾಟ್ ಸಿಗ್ನಿಫಿಕೆಂಟ್. ಆತ ಇಷ್ಟು ರೂಲ್ಸ್ ಮಾಡ್ಕೊಳಿಕ್ ಬರ್ತದ. ಸುಮ್ಮನೆ ಮಾತಾಡ್ಕೋತ ಹೊಂಟಿ, ರೂಲ್ಸ್ ನಿನಗೆ ಗೊತ್ತಾಗ್ಬಿಡ್ತಿ. ಸಿಗ್ನಿಫಿಕೆಂಟ್ ಡಿಜಿಟ್ ರೂಲ್ಸ್ ಹೇಳ್ಬೇಕಂದ್ರೆ ಡಿಜಿಟ್ ಅನ್ನ 2 ಪಾರ್ಟ್ ಮಾಡ್ಕೋ. ಒಂದು ಝೀರೋ ಮತ್ತೊಂದು ನಾನ್ ಝೀರೋ. ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಅಂತ ಕರಿಬಿಡು. ಆ ಪಾರ್ಟ್ ಕೆಲಸ ಮುಗೀತು. ಝೀರೋಸ್ ಅನ್ನ 3 ಪಾರ್ಟ್ ಮಾಡ್ಕೋ. ಲೀಡಿಂಗು, ಟ್ರಾಪ್ಡು, ಟ್ರೈಲಿಂಗು. ಲೀಡಿಂಗ್ ಝೀರೋ ಅಂದ್ರೆ ಬಿಫೋರ್ ದ ನಾನ್ ಝೀರೋ ನಾಟ್ ಸಿಗ್ನಿಫಿಕೆಂಟ್. ಟ್ರಾಪ್ಡು ಅಂದ್ರೆ ಇನ್ ಬಿಟ್ವೀನ್ ದ ನಾನ್ ಝೀರೋ ಸಿಗ್ನಿಫಿಕೆಂಟ್. ಟ್ರೈಲಿಂಗ್ ಅಂತ ಬಂದಾಗ ಮತ್ತೆರಡು ಕ್ವಶನ್ ಕೇಳ್ಕೊ. ವಿತ್, ವಿತೌಟ್. ವಿತ್ ಇದ್ರೆ ಸಿಗ್ನಿಫಿಕೆಂಟ್, ವಿತೌಟ್ ಇದ್ರೆ ನಾಟ್ ಸಿಗ್ನಿಫಿಕೆಂಟ್. ಏನ್ ವಿತ್? ಡೆಸಿಮಲ್ ಪಾಯಿಂಟ್.
ಏನು ವಿತೌಟ್ ಡೆಸಿಮಲ್ ಪಾಯಿಂಟ್ ಕರಿಬಹುದಾ? ಇಷ್ಟು ಅಂಡರ್ಸ್ಟ್ಯಾಂಡ್ ಆತ? ರೂಲ್ಸ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟದಂದ್ರೆ ಈಗ ಅವ ಎಕ್ಸಾಮಿನೇಷನ್ ಒಳಗಡೆ ಕೇಳ್ತಾನ, ಏನ್ ಕೇಳ್ತಾನ? ಒಂದು ನಂಬರ್ ಕೊಡ್ತಾನ, ನಂಬರ್ ಕೊಟ್ಟು ಹೌ ಮೆನಿ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಆರ್ ದೇರ್ ಅಂತ ಕೇಳ್ತಾನ. ರೂಲ್ಸ್ ಅನ್ನು ಹೆಂಗ್ ಅಪ್ಲೈ ಮಾಡಬೇಕು, ಸಿಗ್ನಿಫಿಕೆಂಟ್ ಡಿಜಿಟ್ ಎಷ್ಟದ ಅಂತ ಹೇಳಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಕರೆಕ್ಟ್ ಆಗಿ ಎಕ್ಸಾಂಪಲ್ ನೋಡ್ಕೋತ ಹೋಗು, ಮುಗಿದ ಹೋತು 3 ಮಾರ್ಕ್ಸ್ ನಿನಗೆ ಫಿಕ್ಸ್ ಆದಂಗ ಆಗ್ತದೆ. ಕರೆಕ್ಟಾ? ಹಾಗಾದ್ರೆ ಸಿಗ್ನಿಫಿಕೆಂಟ್ ಡಿಜಿಟ್ ಹೋಗೋಣ. ಈಗ ಒಂದು ಎಕ್ಸಾಂಪಲ್ ಕೊಡ್ಲಾ, ಇದನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಸೊ ಎಕ್ಸಾಂಪಲ್ಸ್ ಹೋಗೋಣ ಈಗ. ಬರ್ರಿ, 3629 ಹೌ ಮೆನಿ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಆರ್ ದೇರ್ ಅಂತ ಕೇಳಿಗತ್ತಾನ. ಮೊದಲು ಒಂದೊಂದು ಡಿಜಿಟ್ ಜೋಡಿ ಮಾತಾಡ್ಕೋತ ಹೋಗು. ಬಾ, ಮೊದಲು ಯಾರಿದ್ದಾರೆ? 3. ಕ್ವಶನ್ ಹಾಕು, 0 ನಾನ್ ಝೀರೋ, ನಾನ್ ಝೀರೋ, ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ನೆಕ್ಸ್ಟ್ 6 ಕ್ವಶನ್ ಕೇಳು, 0ನ ನಾನ್ ಝೀರೋನ? ನಾನ್ ಝೀರೋ ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಯಾರಿದ್ದಾರೆ? 2 ಕ್ವಶನ್ ಕೇಳ್ಕೊ, 0ನ ನಾನ್ ಝೀರೋನ? ನಾನ್ ಝೀರೋ ಇದ್ರೆ ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಯಾರಿದ್ದಾರೆ? 9 0ನ ನಾನ್ ಝೀರೋನ? ನಾನ್ ಝೀರೋ ಏನು? ಸಿಗ್ನಿಫಿಕೆಂಟ್. ಮುಗಿದು ಹೋಯ್ತು. ಟೋಟಲ್ ಎಷ್ಟು ಸಿಗ್ನಿಫಿಕೆಂಟ್ ಆದು? 4 ಸಿಗ್ನಿಫಿಕೆಂಟ್ ಡಿಜಿಟ್ ಆದು. ಆಯ್ತಾ? ಈ ಟೈಪ್ ಎಕ್ಸಾಂಪಲ್ ನ ಕ್ವಶನ್ ಕೇಳೋಕೋತ ಆನ್ಸರ್ ಮಾಡಿಬಿಡು ಅಷ್ಟೇ. ಕ್ವಶನ್ ಕೇಳೋಣಂದ್ರೆ ಅವ ಒಂದ್ ಕೇಳ, ನಾವು 100 ಕೇಳೋಣ. 100 ಕ್ವಶನ್ ನಮಗೆ ಅದ ಸಿಟ್ಟತ್ತೇನ್ ಕೊಡುತ್ತೆ, ತಗೋ ಮಾರ ಆನ್ಸರ್ ಅಂತ ಕೊಟ್ಟು ಬಿಡ್ತಾನೆ. ಕರೆಕ್ಟಾ? ಬರ್ರಿ ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ಎಕ್ಸಾಂಪಲ್ ಹೋಗ್ರಿ. 0 1 0 1 0. ಬರ್ರಿ, ಮೊದಲು ಯಾರು? ಕ್ವಶನ್ ಕೇಳು, 0ನ ನಾನ್ ಝೀರೋನ? 0 0 ಬಂದ್ರೆ ಮತ್ತೆ 3 ಕ್ವಶನ್ ಕೇಳು, ಲೀಡಿಂಗ್, ಟ್ರಾಪ್ಡ್, ಟ್ರೈಲಿಂಗ್? ಲೀಡಿಂಗ್ ಮೊದಲು ನಾನ್ ಝೀರೋ, ಲೀಡಿಂಗ್, ಲೀಡಿಂಗ್ ಇದ್ರೆ ನಾಟ್ ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಯಾರಿದಾರ? 1 ಕ್ವಶನ್ ಕೇಳು, 0ನ ನಾನ್ ಝೀರೋನ? ನಾನ್ ಝೀರೋ, ನಾನ್ ಝೀರೋ ಇದ್ರೇನು? ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಹೋಗು, ಯಾರು? 0 ಕ್ವಶನ್ ಕೇಳು, ಲೀಡಿಂಗ್, ಟ್ರಾಪ್ಡ್, ಟ್ರೈಲಿಂಗ್? ಇನ್ ಬಿಟ್ವೀನ್ ಅದ ಟ್ರಾಪ್ಡ್, ಟ್ರಾಪ್ಡ್ ಇದ್ರೇನು? ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಯಾರಿದಾರ? 1 0ನ ನಾನ್ ಝೀರೋನ? ನಾನ್ ಝೀರೋ, ನಾನ್ ಝೀರೋ ಇದ್ರೇನು? ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಯಾರಿದಾರ? 0 ಕ್ವಶನ್ ಕೇಳು, 0ನ ನಾನ್ ಝೀರೋನ? 0 0 ಮತ್ತೆ 3 ಕ್ವಶನ್ ಕೇಳು, ಲೀಡಿಂಗ್, ಟ್ರಾಪ್ಡ್, ಟ್ರೈಲಿಂಗ್? ಎಂಡ್ ಅದ, ಎಂಡ್ ಝೀರೋಗೆ ಏನ್ ಕರೀತಿ? ಟ್ರೈಲಿಂಗ್. ಟ್ರೈಲಿಂಗ್ ಬಂದಾಗ ಮತ್ತೆರಡು ಕ್ವಶನ್ ಕೇಳು, ವಿತ್ ಡೆಸಿಮಲ್ ಪಾಯಿಂಟ್, ವಿತೌಟ್ ಡೆಸಿಮಲ್ ಪಾಯಿಂಟ್? ವಿತೌಟ್ ಡೆಸಿಮಲ್ ಪಾಯಿಂಟ್ ಏನು? ನಾಟ್ ಸಿಗ್ನಿಫಿಕೆಂಟ್. ಟೋಟಲ್ ಎಷ್ಟು ಎಸ್ ಅದು? 3. ಅದಕ್ಕೆ ಎಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ ಆತ್ರಿ? 3 ಸಿಗ್ನಿಫಿಕೆಂಟ್ ಡಿಜಿಟ್ ಆತು. ಆಯ್ತಾ? ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಹೋಗಿ. ಥರ್ಡ್ ಎಕ್ಸಾಂಪಲ್ 100. ಕ್ವಶನ್ ಕೇಳು, ಮೊದಲೇ ಯಾರು? 1 0ನ ನಾನ್ ಝೀರೋನ? ನಾನ್ ಝೀರೋ, ನಾನ್ ಝೀರೋ ಇದ್ರೆ ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಯಾರು? 0 ಕೇಳ, 0ಗ ಲೀಡಿಂಗ್, ಟ್ರಾಪ್ಡ್, ಟ್ರೈಲಿಂಗ್? ಎಂಡ್ ಝೀರೋ, ಟ್ರೈಲಿಂಗ್, ಟ್ರೈಲಿಂಗ್ ಇದ್ರೆ ಮತ್ತೆರಡು ಕ್ವಶನ್ ಕೇಳು, ವಿತ್ ಡೆಸಿಮಲ್, ವಿತೌಟ್ ಡೆಸಿಮಲ್? ವಿತೌಟ್ ಡೆಸಿಮಲ್, ಅದಕ್ಕೆ ನಾಟ್ ಸಿಗ್ನಿಫಿಕೆಂಟ್. ನೆಕ್ಸ್ಟ್ 0 ಆ 0 ಕ್ವಶನ್ ಕೇಳು, ಲೀಡಿಂಗ್, ಟ್ರಾಪ್ಡ್, ಟ್ರೈಲಿಂಗ್? ಟ್ರೈಲಿಂಗ್, ಟ್ರೈಲಿಂಗ್ ಅಂದ್ರೆ ವಿತ್, ವಿತೌಟ್? ವಿತೌಟ್, ವಿತೌಟ್ ಇದ್ರೆ ನಾಟ್ ಸಿಗ್ನಿಫಿಕೆಂಟ್. ಟೋಟಲ್ ಎಷ್ಟು ಸಿಗ್ನಿಫಿಕೆಂಟ್ ಆತು? 1 ಸಿಗ್ನಿಫಿಕೆಂಟ್ ಆತು. ನೆಕ್ಸ್ಟ್ ಹೋಗಿ ಫೋರ್ತ್. ಆಯ್ತ್ರಿ? ಬರ್ರಿ, 1 0ನ ನಾನ್ ಝೀರೋನ? ನಾನ್ ಝೀರೋ, ನಾನ್ ಝೀರೋ ಇದ್ರೇನು? ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಬಾ, 0 ಲೀಡಿಂಗ್, ಟ್ರಾಪ್ಡ್, ಟ್ರೈಲಿಂಗ್? ಎಂಡ್ ಅದ, ಎಂಡ್ ಇದ್ರೆ ಟ್ರೈಲಿಂಗ್, ಟ್ರೈಲಿಂಗ್ ಮತ್ತೆರಡು ಕ್ವಶನ್ ಕೇಳ್ಕೊ, ವಿತ್, ವಿತೌಟ್? ಡೆಸಿಮಲ್ ಪಾಯಿಂಟ್ ಅದ, ವಿತ್ ಡೆಸಿಮಲ್ ಪಾಯಿಂಟ್ ಏನಾಯ್ತು? ಸಿಗ್ನಿಫಿಕೆಂಟ್ ಆಯ್ತು. E0 ಟ್ರೈಲಿಂಗ್ ವಿತ್ ಪಾಯಿಂಟ್ ಸಿಗ್ನಿಫಿಕೆಂಟ್, E0 ಟ್ರೈಲಿಂಗ್ ವಿತ್ ಡೆಸಿಮಲ್ ಪಾಯಿಂಟ್ ಸಿಗ್ನಿಫಿಕೆಂಟ್. ಟ್ರೈಲಿಂಗ್ ವಿತ್ ಡೆಸಿಮಲ್ ಪಾಯಿಂಟ್ ಸಿಗ್ನಿಫಿಕೆಂಟ್. ಇದೊಂದು ಪಾಯಿಂಟ್ ಇಲ್ಲ ಅಂದ್ರೆ ಟ್ರೈಲಿಂಗ್ ವಿತೌಟ್ ಡೆಸಿಮಲ್ ಪಾಯಿಂಟ್ ಆಗ್ತಿತ್ತು, ಈ ಎಲ್ಲಾ 0 ನಾನ್ ಸಿಗ್ನಿಫಿಕೆಂಟ್ ಆಗ್ತಿತ್ತು. ಕರೆಕ್ಟಾ? ಈಗ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಇದು ಡೆಸಿಮಲ್ ಪಾಯಿಂಟ್ ಅದ, ಅದಕ್ಕೆ ಇವರೆಲ್ಲ ಸಿಗ್ನಿಫಿಕೆಂಟ್ ಆದ್ರು. ಟೋಟಲ್ ಎಷ್ಟು ಸಿಗ್ನಿಫಿಕೆಂಟ್ ಆತ್ರಿ? 1 2 3 4 5 ಸಿಗ್ನಿಫಿಕೆಂಟ್ ಆತು. ಈ ಟೈಪ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ ಹೇಳಿಕ್ ಬರ್ತದೆ. ಹೌ ಮೆನಿ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಆರ್ ದೇರ್ ಫಾರ್ ದ ಫಾಲೋಯಿಂಗ್ ಅಂತ ಕೇಳಿದ್ರೆ ಇಷ್ಟು ಆನ್ಸರ್ ಮಾಡ್ಲಿಕ್ಕೆ ಬರ್ತದೆ. ನೆಕ್ಸ್ಟ್ ಅನದರ್ ಒನ್ ಟೈಪ್ ಆಫ್ ಎಕ್ಸಾಂಪಲ್ ಕೊಡ್ತೇನೆ. ಫಿಫ್ತ್ ಒನ್, 65 into 10 raised to 5. ಹಿಂಗಿದಾಗ ಸಿಗ್ನಿಫಿಕೆಂಟ್ ಡಿಜಿಟ್ ಎಷ್ಟು ಅಂತ ಹೇಳೋದು ಹೆಂಗ? ಹೌದಾ? ಈ ಟೈಪ್ ಕೊಟ್ಟ ಅಂದ್ರೆ ತಿಳ್ಕೊಂಬೇಡು, ಅಲ್ಲೊಂದು ರೂಲ್ಸ್ ಆಡ್ ಮಾಡ್ಕೊ. ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಡಿಜಿಟ್ ಹೇಳ್ಬೇಕಾದ್ರೆ ಒಂದು ರೂಲ್ಸ್ ಆಡ್ ಮಾಡ್ಕೊ. ಈ ಟೈಪ್ ಏನಾದ್ರೂ ಕೊಟ್ರೆ ಇದು ಯಾವ ಟೈಪ್ ಅದ ಅಂದ್ರೆ ಸೈಂಟಿಫಿಕ್ ನೊಟೇಷನ್ ಟೈಪ್ ಅದ. ಅದ್ ಹೆಂಗ? ಇಂಟು ಇದ್ದಲ್ಲಿ ಇಂಟು ಬರಿ, 10 ಇದ್ದಲ್ಲಿ 10 ಬರಿ,
10 ತಲೆ ಮೇಲೆ ಸ್ಮಾಲ್ ಎನ್ ಇಂಟು ದ ಹಿಂದಿರೋದು ಕ್ಯಾಪಿಟಲ್ ಎನ್. ಅಂದ್ರೆ ಯಾವ ಫಾರ್ಮ್ ಒಳಗಡೆ ಬಂತು ಈಗ ಅದು ಎನ್ ಇಂಟು 10 ರೈಸ್ ಟು ಎನ್. ಕ್ಯಾಪಿಟಲ್ ಎನ್ ಅದ ಸ್ಮಾಲ್ ಎನ್ ಅದ. ಇವಾಗ ಯಾರನ್ನ ನೋಡಿ ಸಿಗ್ನಿಫಿಕೆಂಟ್ ಹೇಳ್ತಿ ಅಂದ್ರೆ ಕ್ಯಾಪಿಟಲ್ ಎನ್ ಅನ್ನು ನೋಡಿ ಸಿಗ್ನಿಫಿಕೆಂಟ್ ಹೇಳು. ಕ್ಯಾಪಿಟಲ್ ಎನ್ ಅನ್ನು ನೋಡಿ ಸಿಗ್ನಿಫಿಕೆಂಟ್ ಹೇಳಿಬಿಡು. ಕ್ಯಾಪಿಟಲ್ ಎನ್ ಜಾಗಕ್ಕೆ ಯಾರಿದ್ದಾರೆ 6 5 ಕೇಳು. 6 ಅನ್ನ ಝೀರೋನ ನಾನ್ ಝೀರೋ ಅಂದ ಸಿಗ್ನಿಫಿಕೆಂಟ್ ಕರೆದ್ಬಿಡು. 5 ಕೇಳು, ಝೀರೋನ ನಾನ್ ಝೀರೋ ಅಂತ ಕೇಳು, ಅವ ನಾನ್ ಝೀರೋ ಅಂದ ಸಿಗ್ನಿಫಿಕೆಂಟ್ ಆಯ್ತು. ಟೋಟಲಿ ಎಷ್ಟು ಸಿಗ್ನಿಫಿಕೆಂಟ್ ಆದ್ವಿ ಈಗ 2 ಸಿಗ್ನಿಫಿಕೆಂಟ್ ಆಯ್ತು. ಅರ್ಥ ಆಗ್ಲಿರ್ತದ? ಅಂದ್ರೆ ಒಂದು ಎಕ್ಸಾಂಪಲ್ ಈ ಟೈಪ್ ಕೊಡ್ತೇನೆ ನಿನಗೆ. ಇಂಟು 10 ರೈಸ್ ಟು -3 ಈ ಟೈಪ್ ಕೊಟ್ಟಾನ. ಕೊಟ್ಟ ತಕ್ಷಣ ಏನ್ ನೋಡ್ತಿ ಸೈಂಟಿಫಿಕ್ ನೋಟೇಶನ್ ಫಾರ್ಮ್ ದಾಗ ಅದ ಇಂಟು ಅಲ್ಲೇ 10 ತಲೆ ಮೇಲೆ ಎನ್ನು ಕ್ಯಾಪಿಟಲ್ ಎನ್. ಯಾರನ್ನ ನೋಡಿ ಸಿಗ್ನಿಫಿಕೆಂಟ್ ಹೇಳಬೇಕು ಅಂತ ಹೇಳೇನಿ. ಕ್ಯಾಪಿಟಲ್ ಎನ್ ನೋಡಿ, ಕ್ಯಾಪಿಟಲ್ ಎನ್ ಜಾಗಕ್ಕೆ ಯಾರಿದ್ದಾರೆ 6.010 ಅದ. ಕೇಳು 6 ಅನ್ನ ಝೀರೋನ ನಾನ್ ಝೀರೋ ಅಂದ. ನಾನ್ ಝೀರೋ ಇದ್ರೇನು ಸಿಗ್ನಿಫಿಕೆಂಟು. ಈ ಝೀರೋನ್ ಕೇಳು, ಲೀಡಿಂಗ್ ಟ್ರೈಲಿಂಗ್ ಟ್ರಾಪ್ಡ್ ಅವ ಏನಂದ ಇನ್ನ ಬಿಟ್ವೀನ್ ಅದ, ಅದಕ್ಕೆ ಟ್ರಾಪ್ಡ್ ಅಂದ. ಟ್ರಾಪ್ಡ್ ಇದ್ರ ಸಿಗ್ನಿಫಿಕೆಂಟು. ಈ ಒಂದನ್ ಕೇಳು, ಝೀರೋನ ನಾನ್ ಝೀರೋ ಅಂತ. ನಾನ್ ಝೀರೋ ಇದ್ರೇನು ಸಿಗ್ನಿಫಿಕೆಂಟು. ನೆಕ್ಸ್ಟ್ ಯಾರಿದ್ದಾರೆ ಝೀರೋ, ಅವನಿಗೆ ಕೇಳು, ಲೀಡಿಂಗ್ ಟ್ರೈಲಿಂಗ್ ಟ್ರಾಪ್ಡ್ ಆಮೇಲೆ ಎಂಡಿಗಿದೇನಂದ. ಎಂಡಿಗಿದ್ರೇನು ಕರೀತಿ ಇಟ್ ಈಸ್ ಎ ಟ್ರೈಲಿಂಗ್. ವಿತೌಟ್ ಅಂತ ಕೇಳು. ವಿತ್ ಅಂದ, ಯಾಕಂದ್ರೆ ಪಾಯಿಂಟ್ ಅದ ಇಲ್ಲಿ. ವಿತ್ ಅಂದ, ವಿತ್ ಇದ್ರೆ ಸಿಗ್ನಿಫಿಕೆಂಟ್. ಟೋಟಲಿ ಸಿಗ್ನಿಫಿಕೆಂಟ್ ಆಯ್ತು 1 2 3 4 ಸಿಗ್ನಿಫಿಕೆಂಟ್ ಡಿಜಿಟ್ ಆಯ್ತು. ಕರೆಕ್ಟಾ? ಇಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರ್ತದ. ಇಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರ್ತದ್ರಿ. ಇಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ ಕ್ಯಾಲ್ಕುಲೇಷನ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಅದ ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಡಿಜಿಟ್ ಹೆಂಗ್ ಹೇಳ್ಬೇಕು ಅಂತ ಹೇಳ್ಕೊಟ್ಟೇನಿ. ಆ ರೂಲ್ಸ್ ಯೂಸ್ ಮಾಡ್ಕೊಂಡು ಕೊಟ್ಟಿರೋ ನಂಬರ್ ಒಳಗಡೆ ಹೌ ಮೆನಿ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಆರ್ ದೇರ್ ಅಂತ ಕೇಳಿದ್ರೆ ಆನ್ಸರ್ ಮಾಡ್ಲಿಕ್ಕೆ ಬರ್ತದಲ್ಲ. ಇಷ್ಟು ಮಾಡ್ಲಿಕ್ಕೆ ಬರ್ತದ. ಇಷ್ಟು ಒಂದ್ ಬಿಟ್ಟು 2 ಸಾರಿ ವಿಡಿಯೋನ ರಿಪೀಟ್ ಮಾಡ್ಕೊಂಡು ಏನ್ ಮಾಡ್ರಿ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಮೂವ್ ಆಗೋಣ ಈಗ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, after discussing significant digit or significant figures, next ಅಲ್ಲಿಗೆ ಹೋಗೋಣ ಈಗ. ಮೋಸ್ಟ್ ಇಂಪಾರ್ಟೆಂಟ್ 2 types of formula ಅದ. ಆ ಫಾರ್ಮುಲಾ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಅಲ್ಲದು ಕೆಮಿಸ್ಟ್ರಿ ಫಾರ್ಮುಲಾ ಅದ. ಆ ಕೆಮಿಸ್ಟ್ರಿ ಫಾರ್ಮುಲಾಕ್ ಹೋಗೋಣ. ಏನು? ವಿ ನೋ ದಟ್ ಗ್ಲೂಕೋಸ್, ಈ ರನ್ನಿಂಗ್ ರೇಸ್ ಒಳಗಡೆ ಗ್ಲೂಕಾನ್ ಡಿ ಅಂತ ತಂದಿಟ್ಟಿರ್ತಾರೆ ನೋಡ್ರಿ. ಹೌದಾ? ನಮ್ಗ ಗ್ಲೂಕೋಸ್ ಗೊತ್ತದ. ಗ್ಲೂಕೋಸ್ ದ ಫಾರ್ಮುಲಾ ಏನು ಅಂತ ಕೇಳಿದ್ರೆ C6H12O6 ಅಂತ ಕರಿತೀವಿ. C6H12O6 ಸ್ವಲ್ಪ ಅದನ್ನ ನೋಡ್ಕೋತ ಹೋಗಿ. ಸಿ ಅಂದ್ರೆ ಕಾರ್ಬನ್ ಎಷ್ಟದ 6 ಅದ. ಎಚ್ ಅಂದ್ರೆ ಹೈಡ್ರೋಜನ್ ಎಷ್ಟದ 12 ಅದ. ಓ ಅಂದ್ರೆ ಆಕ್ಸಿಜನ್ ಎಷ್ಟದ 6 ಅದ. 3 ನಂಬರು ಯಾವ ಟೇಬಲ್ ಒಳಗಡೆ ಬರ್ತದ ಅಂತ ನೀನ್ ಕೇಳಿದೆ ಅಂದ್ರೆ 3 ನಂಬರು 6 ಒಳಗಡೆ ಬರ್ತದ. 2 ಒಳಗಡೆನೂ ಬರ್ತದ, 3 ಒಳಗಡೆನೂ ಬರ್ತದ. ಮ್ಯಾಕ್ಸಿಮಮ್ ಅಂದ್ರೆ ಯಾರು 6. ಆ ಮ್ಯಾಕ್ಸಿಮಮ್ ಟೇಬಲ್ ಹಿಡಿ. ಮ್ಯಾಕ್ಸಿಮಮ್ ಟೇಬಲ್ ಹಿಡಿದಾಗ ನಿನಗ ಸಿಂಪಲ್ ರೇಷಿಯೋ ಸಿಗ್ತದ. ಹೌದಾ? ಹೇಳಿ. 6 1 ಅನ್ಕೋತ ಹೋಗಿ. ಕಾರ್ಬನ್ 6 1 6, 6 2 12, 6 1 6. ಹಾಗಾದ್ರೆ C1 H2O1 ಆಯ್ತು. ಇಬ್ರಿಗೂ ಏನಾದ್ರೂ ಡಿಫ್ರೆನ್ಸ್ ಅದನ? ಇದು ಫಾರ್ಮುಲಾನೇ, ಇದು ಫಾರ್ಮುಲಾನೇ. ಇಬ್ರೊಳಗೂ ಏನಾದ್ರೂ ಡಿಫ್ರೆನ್ಸ್ ಅದನೋ ಅಂತ ನೀ ಕೇಳಿದ್ರೆ ಡಿಫ್ರೆನ್ಸ್ ಅದ. ಏನ್ ಡಿಫ್ರೆನ್ಸ್ ಅದ? ಗ್ಲೂಕೋಸ್ ಒಳಗಡೆ ಎಷ್ಟು ಕಾರ್ಬನ್ ಅದ 6, ಗ್ಲೂಕೋಸ್ ಒಳಗಡೆ ಎಷ್ಟು ಹೈಡ್ರೋಜನ್ ಅದ 12, ಗ್ಲೂಕೋಸ್ ಒಳಗಡೆ ಎಷ್ಟು ಆಕ್ಸಿಜನ್ ಅದ 6. ಹಾಗಾದ್ರೆ ಬೋತ್ ಆಫ್ ಏನೂ ರಿಲೇಷನ್ ಇಲ್ಲ, ಇಬ್ಬರಿಗೂ ರಿಲೇಷನ್ ಅದ. ಅದು ಎಂತ ರಿಲೇಷನ್ ಅದ ಅಂತಂದ್ರೆ ಗ್ಲೂಕೋಸ್ ಒಳಗಡೆ ಎಷ್ಟು ಕಾರ್ಬನ್ ಅದ ಅಂತ ಕೇಳಿದ್ರೆ 6 ಅಂತಿ. 6 ಕಾರ್ಬನ್ ಇದ್ರೆ ಎಷ್ಟು ಹೈಡ್ರೋಜನ್ ಅಂತ ಕೇಳಿದ್ರೆ 12 ಅಂತಿ. 12 ಹೈಡ್ರೋಜನ್ ಎಷ್ಟು ಆಕ್ಸಿಜನ್ ಅಂತಂದ್ರೆ 6 ಅಂತಿ. ಹೌದಾ? ಅದನ್ನ ಸ್ವಲ್ಪ ಏನಾದ್ರೂ ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ 1 ಕಾರ್ಬನ್ ಇದ್ರೆ 2 ಹೈಡ್ರೋಜನ್, 2 ಹೈಡ್ರೋಜನ್ ಇದ್ರೆ 1 ಆಕ್ಸಿಜನ್. ಹಿಂಗ ಅಂದ್ಬಿಟ್ಟಿ ಅಂತಂದ್ರೆ ನಿನಗೇನ್ ಸಿಗ್ತದ? ಅದರ ಸಿಂಪ್ಲೆಸ್ಟ್ ಫಾರ್ಮ್ ಸಿಗ್ತದ. ಇದರ ಸಿಂಪ್ಲೆಸ್ಟ್ ಫಾರ್ಮ್ ಸಿಗ್ತದೆ. ಅಂದ್ರೆ ನಿನಗ ರೇಷಿಯೋ ಸಿಗ್ತದೆ. ರೇಷಿಯೋಗ ಮತ್ತೊಂದು ನೇಮ ರಿಲೇಟಿವ್ ಅಂತ ಕರಿ. ಏನು ಕರಿ? ರಿಲೇಟಿವ್ ಅಂತ ಕರಿ. ಹಾಗಾದ್ರೆ 1 2 1 ಹೇಳೋದು ರಿಲೇಟಿವ್ ನಂಬರ್ ಅನ್ನ, ರಿಲೇಟಿವ್ ನಂಬರ್ ಆಫ್ ಅಟಮ್ಸ್ ಎಷ್ಟು ಅವ ಅಂತ ಹೇಳಬಿಡು. ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳಿದ್ರೆ ಎಕ್ಸಾಕ್ಟ್ ನಂಬರ್ ಆಫ್ ಅಟಮ್ಸ್. ಎಕ್ಸಾಕ್ಟ್ ನಂಬರ್ ಆಫ್ ಅಟಮ್ಸ್ ಅನ್ನು ಹೇಳೋದು ಮಾಲಿಕ್ಯುಲರ್ ಫಾರ್ಮುಲಾ. ರಿಲೇಟಿವ್ ನಂಬರ್ ಆಫ್ ಅಟಮ್ಸ್ ಅನ್ನು ಹೇಳೋದು ಎಂಪರಿಕಲ್ ಫಾರ್ಮುಲಾ. ಯಾವ ಫಾರ್ಮುಲಾ ರೀ? ಎಂಪರಿಕಲ್ ಫಾರ್ಮುಲಾ. ಹೇಳೋ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡು.
ಎಕ್ಸಾಕ್ಟ್ ನಂಬರ್ ಆಫ್ ಅಟಮ್ಸ್ ಅನ್ನು ಹೇಳೋದು ಮಾಲಿಕ್ಯುಲರ್ ಫಾರ್ಮುಲಾ, ರಿಲೇಟಿವ್ ನಂಬರ್ ಆಫ್ ಅಟಮ್ಸ್ ಅನ್ನು ಹೇಳೋದು ಎಂಪರಿಕಲ್ ಫಾರ್ಮುಲಾ. ಹಾಗಾದ್ರೆ ಅನದರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದು ಮಾಲಿಕ್ಯುಲರ್ ಎಂಪರಿಕಲ್ ನೀನೇ ಹೇಳಿ. ಹೈಡ್ರೋಜನ್ ಫೆರಾಕ್ಸೈಡ್ ಅಂದ್ರೆ H2O2. ಹೈಡ್ರೋಜನ್ ಫೆರಾಕ್ಸೈಡ್ ಒಳಗಡೆ ಎಷ್ಟು H ಅದ ಅಂದ್ರೆ 2, ಎಷ್ಟು ಆಕ್ಸಿಜನ್ ಅದ ಅಂದ್ರೆ 2. ಇದರ ರೇಷಿಯೋ ಅಂದ್ರೆ ತೆಗಿಯೋಣ 2 ಯಾವ ಟೇಬಲ್ ಬರ್ತದೆ 2, ಮ್ಯಾಕ್ಸಿಮಮ್ 2 ನ ಬರೋದು 2 ನ. ಹಾಗಾದ್ರೆ 2 1s 2, 2 1s 2. ಹಾಗಾದ್ರೆ ಹೈಡ್ರೋಜನ್ 2 ಆಕ್ಸಿಜನ್ 2 ಎಕ್ಸಾಕ್ಟ್ ನಂಬರ್ ಆಯ್ತು. H1O1 ಅನ್ನೋದು ರಿಲೇಟಿವ್ ನಂಬರ್ ಆಯ್ತು. ಡೆಫಿನೇಷನ್ ಏನಂತ ಬರ್ಕೊಂಡ್ಬಿಡು, ಎಕ್ಸಾಕ್ಟ್ ನಂಬರ್ ಆಫ್ ಅಟಮ್ಸ್ ಪ್ರೆಸೆಂಟ್ ಇನ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಮಾಲಿಕ್ಯುಲರ್ ಫಾರ್ಮುಲಾ. ರಿಲೇಟಿವ್ ನಂಬರ್ ಆಫ್ ಅಟಮ್ಸ್ ಪ್ರೆಸೆಂಟ್ ಇನ್ ಮಾಲಿಕ್ಯೂಲ್ ಸಚ್ ಫಾರ್ಮುಲಾ ಇಸ್ ಎಂಪರಿಕಲ್ ಫಾರ್ಮುಲಾ. ಹಾಗಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಎಂಪರಿಕಲ್ ಫಾರ್ಮುಲಾ ಆಗಂಗಿಲ್ಲೇನ್ರಿ ಅಂತ ನೀವು ಕೇಳಿದ್ರೆ ಆಗ್ತದೆ. ಯಾವಾಗ ಆಗ್ತದೆ ಅಂತ ನೋಡ್ಲಾ ಈಗ ಬಾಯ್. ಮಾಲಿಕ್ಯುಲರ್ ಫಾರ್ಮುಲಾಗೂ ಎಂಪರಿಕಲ್ ಫಾರ್ಮುಲಾಗೂ ಏನು ಡಿಫರೆನ್ಸ್ ಅದ ನೋಡ್ಕೊ. ಇದು ಮಾಲಿಕ್ಯುಲರ್ ಫಾರ್ಮುಲಾನ, ಮಾಲಿಕ್ಯುಲರ್ ಫಾರ್ಮುಲಾಗೂ ಎಂಪರಿಕಲ್ ಫಾರ್ಮುಲಾಗೂ ಏನು ಡಿಫರೆನ್ಸ್ ಅದ ನೋಡ್ಕೊ. ಮಾಲಿಕ್ಯುಲರ್ ಫಾರ್ಮುಲಾ ಇದು ಎಂಪರಿಕಲ್ ಫಾರ್ಮುಲಾ, ಇಬ್ಬರ ನಡುವೆ ಈಕ್ವಲ್ ಬರಬೇಕು ಅಂತಂದ್ರೆ ಏನು ಡಿಫರೆನ್ಸ್ ಅದ ನೋಡ್ಕೊಂಡ್ಬಿಡಿ ಬಾ. ಮಾಲಿಕ್ಯುಲರ್ ಫಾರ್ಮುಲಾ ಎಂಪರಿಕಲ್ ಯಾಕಾದ 6 ಇದ್ದಲ್ಲಿ 1 ಬಂದ. ಮಾಲಿಕ್ಯುಲರ್ ಫಾರ್ಮುಲಾ ಎಂಪರಿಕಲ್ ಯಾಕಾದ 6 ಇದ್ದಲ್ಲಿ 1 ಬಂದ, 12 ಇದ್ದಲ್ಲಿ 2 ಬಂದ, 6 ಇದ್ದಲ್ಲಿ 1 ಬಂದ. ಮತ್ತೆ 1 6 ಆದ್ರೆ ಮಾಲಿಕ್ಯುಲರ್ ಆಗ್ತಾನ, 2 12 ಆದ್ರೆ ಮಾಲಿಕ್ಯುಲರ್ ಆಗ್ತಾನ, 1 6 ಆದ್ರೆ ಮಾಲಿಕ್ಯುಲರ್ ಆಗ್ತಾನ. 1 6 ಆಗೋದು ಯಾವಾಗ 6 ಮಲ್ಟಿಪ್ಲೈ ಮಾಡಿದಾಗ, 2 12 ಆಗೋದು ಯಾವಾಗ 6 ಮಲ್ಟಿಪ್ಲೈ ಮಾಡಿದಾಗ, 1 6 ಆಗೋದು ಯಾವಾಗ 6 ಮಲ್ಟಿಪ್ಲೈ ಮಾಡಿದಾಗ. ಮಾಡಿಬಿಡು, ಇವನಿಗೆ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ ನಮಗೆ ಎಕ್ಸಾಕ್ಟ್ ನಂಬರ್ ಸಿಗ್ತದೆ. ಕರೆಕ್ಟಾ? ಹಾಗಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪರಿಕಲ್ ಫಾರ್ಮುಲಾ ಅನ್ನಬೇಕು ಅಂದ್ರೆ ಎಂಪರಿಕಲ್ ಫಾರ್ಮುಲಾ ಒಂದ್ ಯಾವ್ದಾದ್ರು ನಂಬರ್ ಇಂದ ಮಲ್ಟಿಪ್ಲೈ ಮಾಡು, ಅದನ್ನ ಜನರಲ್ ಆಗಿ n ಅಂತ ಕರೆದ್ಬಿಟ್ಟೆ. n ಅಂದ್ರೇನು ಇಂಟೀಜರ್. ಕರೆಕ್ಟಾ? ಹಾಗಾದ್ರೆ ಫಾರ್ಮುಲಾ ಬಾಯಿ ಒಳಗೆ ಮಾಡ್ಕೋ ಈಗ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು n ಇಂಟು ಎಂಪರಿಕಲ್ ಫಾರ್ಮುಲಾ. ಕ್ಲಿಯರ್ ಆತ? ಫಾರ್ಮುಲಾ ಕ್ಲಿಯರ್ ಆತ? ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸಿನ ಫಿಕ್ಸ್ಡ್ ಕ್ವಶನ್ ಆನ್ಯುವಲ್ ಎಕ್ಸಾಮಿನೇಷನ್ ಕೇಳ್ತಾನೆ ಇದ್ದಾನೆ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು n ಇಂಟು ಎಂಪರಿಕಲ್ ಫಾರ್ಮುಲಾ. ಯಾರಾದ್ರೂ ನಿನಗೆ ಬಂದ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿಕೊಡು ಅಂತೀರಿ, ನೀವು ಅವ್ರಿಗೆ ಕ್ವಶನ್ ಕೇಳು, ನನಗೆ ಎಂಪರಿಕಲ್ ಫಾರ್ಮುಲಾ ಕೊಡ್ರಿ, n ಕೊಡ್ರಿ, ಫೈಂಡ್ ಔಟ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ n ಕೊಡಬೇಕು, ಎಂಪರಿಕಲ್ ಫಾರ್ಮುಲಾ ಕೊಡಬೇಕು. ನಾನು ನಿನಗೆ ಹೇಳ್ಕೊಡ್ತೀನಿ ಈಗ ಹೌ ಟು ಫೈಂಡ್ ದ ಎಂಪರಿಕಲ್ ಫಾರ್ಮುಲಾ ಅಂಡ್ ಹೌ ಟು ಫೈಂಡ್ ದ n. ಎರಡೂ ನಿನಗೆ ಹೆಂಗಂತ ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಬಿಟ್ನ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ನಾನು ಕೇಳ್ದಂಗೆ ನೀ ಏನ್ ಮಾಡ್ತಿ, ಫೌಂಡ್ ಔಟ್ ಮಾಡ್ಕೊಡ್ತಿ, ಫೈಂಡ್ ಮಾಡ್ಕೊಡ್ತಿ. ಕ್ಲಿಯರಾ? ಹಾಗಾದ್ರೆ ಎಲ್ಲಿಗೆ ಹೋಗೋಣ ಈಗ? ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಫಾರ್ಮುಲಾ, ಟು ಕ್ಯಾಲ್ಕುಲೇಟ್ ದ ಎಂಪರಿಕಲ್ ಫಾರ್ಮುಲಾ ಹೆಂಗ ಅನ್ನೋದನ್ನ ಸ್ಟಡಿ ಮಾಡ್ಕೋತ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಕಡೆ. ಮಾಲಿಕ್ಯುಲರ್ ಫಾರ್ಮುಲಾ, ಎಂಪರಿಕಲ್ ಫಾರ್ಮುಲಾ ಡೆಫಿನೇಷನ್ ಕ್ಲಿಯರ್ ಆತಲ್ಲ. ಆಮೇಲೆ 3 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಹೆಂಗೆ ಕೇಳ್ತಾನೆ ಕೇಳ್ಕೊ ಈಗ. ಫಾರ್ ಎಕ್ಸ್ಪೆರಿಮೆಂಟಲ್ ಅನಲೈಸಿಸ್ ಕಾರ್ಬನ್ 36% ಅದ, ಹೈಡ್ರೋಜನ್ 16% ಅದ, ಆಕ್ಸಿಜನ್ 48% ಅದ, ಮಾಲಿಕ್ಯುಲರ್ ಮಾಸು ಅಥವಾ ಮೋಲಾರ್ ಮಾಸು 128 ಅದ ಇದ್ದಾಗ ಎಂಪರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿಕೊಡು ಅಂತ ಕೇಳ್ತಾನೆ. ಪರ್ಸೆಂಟೇಜು ಮಾಲಿಕ್ಯುಲರ್ ಮಾಸು ಎರಡನ್ನು ಕೊಟ್ಟು ಪರ್ಸೆಂಟೇಜ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಲಿಮೆಂಟು ಮತ್ತೆ ಮಾಲಿಕ್ಯುಲರ್ ಮಾಸ್ ಎರಡೂ ಕೊಟ್ಟು ಮಾಲಿಕ್ಯುಲರ್ ಫಾರ್ಮುಲಾ ಮತ್ತೆ ಎಂಪರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿಕೊಡು ಅಂತ ಕೇಳ್ತಾನೆ. ಮೊದಲು ತಿಳ್ಕೊಂಡ್ಬಿಡು, ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ಕೊಡ್ಬೇಕಂದ್ರೆ ನಮಗೆ ಎಂಪರಿಕಲ್ ಫಾರ್ಮುಲಾ ಬೇಕು. ಅಂದ್ರೆ ಮೊದಲು ಎಂಪರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದು ಹೆಂಗ ಅಂತ ತಿಳ್ಕೊ, ಆಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗ್ ಡಿಟರ್ಮೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕರೆಕ್ಟಾ? ಹಾಗಾದ್ರೆ ಮೊದಲ ಎಂಪರಿಕಲ್ ಫಾರ್ಮುಲಾ ರಿಲೇಟಿವ್ ನಂಬರ್ ಆಫ್ ಅಟಮ್ಸ್ ಹೆಂಗ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಟೇಬಲ್ ವೈಸ್ ಸಿಂಪ್ಲಿಫೈಡ್ ಫಾರ್ಮುಲಾಗಳು ಹೇಳ್ಕೊಡ್ತೇನೆ. ಕರೆಕ್ಟಾ? ನಾ ಹೆಂಗ ಸಾಲ್ವ್ ಮಾಡ್ತೇನೆ ನೋಡ್ಕೊಂಡ್ಬಿಡು, ನಿನಗೆ ಈಸಿ ಆಗ್ಬಿಡ್ತದೆ. ಕರೆಕ್ಟಾ? ಟೇಬಲ್ ಫಾರ್ಮ್ ಹೇಳ್ಕೊಡ್ತೇನೆ. ಕಾಲಮ್ ಮಾಡ್ಕೋತ ಹೋಗೋಣ. ಮೊದಲನೇ ಕಾಲಮ್ಗೆ ಬಾ. ಫಸ್ಟ್ ಕಾಲಮ್ ಕೊಟ್ಟಿರೋ ಎಲಿಮೆಂಟ್, ಯಾವ್ಯಾವ ಎಲಿಮೆಂಟ್ ಕೊಟ್ಟಾನ. ಸೆಕೆಂಡ್ ಕಾಲಮ್ ಆ ಎಲಿಮೆಂಟ್ ಅದ ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜ್. ಥರ್ಡ್ ಕಾಲಮ್ ಆ ಎಲಿಮೆಂಟಿನ ಅಟೋಮಿಕ್ ಮಾಸ್. ಇಷ್ಟಿಟ್ಕೋ ಈಗ. ಆಮೇಲೆ ಫೋರ್ತ್ ಕಾಲಮ್ಗೆ ಹೋಗೋಣ. ಫೋರ್ತ್ ಕಾಲಮ್ಗೆ ಹೋಗಕ್ಕಿಂತ ಮುಂಚೆ ಎಲಿಮೆಂಟ್ ಯಾವ್ದದ, ಅದರ ಪರ್ಸೆಂಟೇಜು, ಅವನ ಅಟೋಮಿಕ್ ಮಾಸ್. ಇಷ್ಟು 3 ಕಾಲಮ್ ಮೊದಲು ಮಾಡ್ಕೊ, ಆಮೇಲೆ 4 5 6 ಅನ್ಕೋತ ಹೋಗೋಣ. ಬರ್ರಿ. ಎಲಿಮೆಂಟ್ ಯಾವ್ದು ಕೊಟ್ಟಾನ? ಕಾರ್ಬನ್. ನೆಕ್ಸ್ಟ್ ಯಾವ್ದು ಕೊಟ್ಟಾರ? ಹೈಡ್ರೋಜನ್. ನೆಕ್ಸ್ಟ್ ಯಾವ್ದು ಕೊಟ್ಟಾರ? ಆಕ್ಸಿಜನ್. ಕರೆಕ್ಟಾ? ಬರ್ರಿ.
ಕಾರ್ಬನದ ಪರ್ಸೆಂಟೇಜ್ ಎಷ್ಟದ 36 ಅದ. ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟದ 16 ಅದ. ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟದ 48 ಅದ. ಅವರ ಅಟೋಮಿಕ್ ಮಾಸ್ ಮಾತಾಡಿ. ಕಾರ್ಬನ್ ಅಟೋಮಿಕ್ ಮಾಸ್ ಎಷ್ಟು 12, ಹೈಡ್ರೋಜನ್ ಅಟೋಮಿಕ್ ಮಾಸ್ ಎಷ್ಟು 1, ಆಕ್ಸಿಜನ್ ಅಟೋಮಿಕ್ ಮಾಸ್ ಎಷ್ಟು 16. ಆತ 3 ಕಾಲಮ್ ಹೆಂಗ್ ಬರೋದು ಅಂತ ಅಂಡರ್ಸ್ಟ್ಯಾಂಡ್ ಆತ. ಎಲಿಮೆಂಟು, ಪರ್ಸೆಂಟೇಜು, ಅವನ ಅಟೋಮಿಕ್ ಮಾಸ್. 4th ಕಾಲಮ್ ಹೋಗೋಣ. 4th ಕಾಲಮ್ ಏನು ಪರ್ಸೆಂಟೇಜು ಡಿವೈಡೆಡ್ ಬೈ ಅವನ ಅಟೋಮಿಕ್ ಮಾಸ್. 4th ಕಾಲಮ್ ಇದು ಪರ್ಸೆಂಟೇಜು ಅವನ ಅಟೋಮಿಕ್ ಮಾಸ್. ಪರ್ಸೆಂಟೇಜ್ ಆಫ್ ಕಾರ್ಬನ್ ಎಷ್ಟದ 36, ಅವನ ಅಟೋಮಿಕ್ ಮಾಸ್ ಎಷ್ಟದ 12. ಆಮೇಲೆ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳುವಂತಿ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಎಷ್ಟದ 16, ಅವನ ಅಟೋಮಿಕ್ ಮಾಸ್ ಎಷ್ಟದ 1. ಆಮೇಲೆ ಅದು ಎಷ್ಟು ಅಂತ ಹೇಳುವಂತಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಎಷ್ಟದ 48, ಅವನ ಅಟೋಮಿಕ್ ಮಾಸ್ ಎಷ್ಟು 16. ಆಮೇಲೆ ಎಷ್ಟದ ಅಂತ ಹೇಳುವಂತಿ ಹೇಳಿಗ 36 by 12, 12 3s 3, 16 by 1 16, 48 by 16, 16 3s ಅಂದ್ರೆ ನಿನಗೇನ್ ಸಿಕ್ತು ಈಗ 4th ಕಾಲಮ್ ದಾಗ ಒಂದು ಆನ್ಸರ್ ಸಿಕ್ತು. ಕರೆಕ್ಟಾಗಿ 4th ಕಾಲಮ್ ನೋಡ್ಕೊ. ಅಂದ್ರೆ 5th ಕಾಲಮ್ ಬರ್ಲಿಕ್ಕೆ ಬರ್ತದೆ. 4th ಕಾಲಮ್ ನೋಡ್ಕೋ, 4th ಕಾಲಮ್ ಆನ್ಸರ್ ನೋಡ್ಕೋ, ಆನ್ಸರ್ ನೋಡ್ಕೊಂಡು 5th ಕಾಲಮ್ ಬರೆಯೋಣ. 4th ಕಾಲಮ್ ನೋಡಿ 5th ಕಾಲಮ್ ಬರಿಬೇಕಾದ್ರೆ ಹೇಳು. ಕಾಲಮ್ ನಂಬರ್ 4 ಒಳಗೆ ಬಂದಿರೋ ಆನ್ಸರ್ ಡಿವೈಡೆಡ್ ಬೈ 4th ಕಾಲಮ್ ಒಳಗಡೆ ಯಾವ್ದ ಲೀಸ್ಟ್ ನಂಬರ್ ಅದಲ್ಲ, ಅಗ್ದಿ ಕಡಿಮೆ ನಂಬರ್ ಅದಲ್ಲ, ಅದನ್ನ ಡಿವೈಡ್ ಮಾಡು. ಕಾಲಮ್ ನಂಬರ್ 4 ಡಿವೈಡೆಡ್ ಬೈ ಲೀಸ್ಟ್ ನಂಬರ್ ಇನ್ ಕಾಲಮ್ 4. ಕಾಲಮ್ ನಂಬರ್ 4 ಡಿವೈಡೆಡ್ ಬೈ ಲೀಸ್ಟ್ ನಂಬರ್ ಇನ್ ಕಾಲಮ್ ನಂಬರ್ 4. ಕ್ಲಿಯರ್? ಇದು 5th ಕಾಲಮ್ ಅಂತ ಕರಿ. ಹೇಳಿ ಕಾಲಮ್ ನಂಬರ್ 4 ಎಷ್ಟದ 3. ಈ 3 ಒಳಗ ಲೀಸ್ಟ್ ಯಾವುದು 3 ನ ಒಂದು 3 ಅದ, 16 ಅದ, 3 ಅದ. 3 ನ ಲೀಸ್ಟ್ ಅಲ್ಲ, 3 by 3. ಆಮೇಲೆ ಆನ್ಸರ್ ಹೇಳು. ಕಾಲಮ್ ನಂಬರ್ 4 16 ಡಿವೈಡೆಡ್ ಬೈ ಲೀಸ್ಟ್ ನಂಬರ್ ಎಷ್ಟದ 3. ಕಾಲಮ್ ನಂಬರ್ 4 3, ಲೀಸ್ಟ್ ನಂಬರ್ ಎಷ್ಟದ 3. ಕಾಲಮ್ ನಂಬರ್ 4 ಡಿವೈಡೆಡ್ ಬೈ ಲೀಸ್ಟ್ ನಂಬರ್ ಹೇಳಿ. 3 by 3 1, 16 by 3 3, 5s 15, 3 5s 15. ಕರೆಕ್ಟಾ? 3 5s 15, 3 5s 15 ಆತು. ಪಾಯಿಂಟ್ ಕೊಟ್ಟು ಏನು ತಗೊಂಡಿ 0 ತಗೊಂಡಿ. 3 3s 9 ಆತು. ಮತ್ 1 5.33, 3 by 3 1. ನಿನಗೇನ್ ಸಿಕ್ತಿ ಈಗ ಕಾಲಮ್ ನಂಬರ್ 5 ಸಿಕ್ತು. ಇಷ್ಟು ಕ್ಲಿಯರ್ ಆಗ್ಲಿಕ್ಕತ್ತದ? ಇಷ್ಟು ಕ್ಲಿಯರ್ ಆತ? ಇಷ್ಟು ಕ್ಲಿಯರ್ ಆದ ತಕ್ಷಣ ಸ್ವಲ್ಪ ಹೇಳೀಗ ಲಾಸ್ಟ್ ಕಾಲಮ್ 6th ಒನ್ ಏನು ಸಿಂಪ್ಲೆಸ್ಟ್ ರೇಷಿಯೋ ಎದ್ರೊಳಗೆ ಇರಬೇಕು? ಹೋಲ್ ನಂಬರ್ ಒಳಗಡೆ ಇರಬೇಕು. ಇವ್ರ ಹೋಲ್ ನಂಬರ್ ಇಲ್ಲ ಅಂದ್ರೆ ನಿಯರೆಸ್ಟ್ ಹೋಲ್ ನಂಬರ್ ಮಾಡ್ಕೊಂಡ್ಬಿಡು. 1 ಹೋಲ್ ನಂಬರ್ ಅದ 1 5.33 ಡೆಸಿಮಲ್ ಅದ ಹೋಲ್ ನಂಬರ್ ಅಲ್ಲ 5.33 ದ ನಿಯರೆಸ್ಟ್ ಹೋಲ್ ನಂಬರ್ ಯಾವುದು 5. 1 ಅದ ಹೋಲ್ ನಂಬರ್ 1. ನಿನಗೆ ಸಿಂಪ್ಲೆಸ್ಟ್ ರೇಷಿಯೋ ಸಿಕ್ತಲ್ಲ. ಅದ ಸಿಂಪ್ಲೆಸ್ಟ್ ರೇಷಿಯೋ ನೀ ಏನ್ ಕರ್ದಿ ಎಂಪರಿಕಲ್ ಅಂತ ಕರ್ದಿ. ಅರ್ಥ ಆಗ್ಲಿತ್ತದ್ರಿ? ಹಾಗಾದ್ರೆ ಈಗ ಹೇಳು ಕಾರ್ಬನ್ ಎಷ್ಟದ ಸಿಂಪ್ಲೆಸ್ಟ್ ರೇಷಿಯೋ ಹೇಳು. ಕಾರ್ಬನ್ ಎಷ್ಟದ 1, ಹೈಡ್ರೋಜನ್ ಎಷ್ಟದ 5, ಆಕ್ಸಿಜನ್ ಎಷ್ಟದ 1. ಸಿಂಪ್ಲೆಸ್ಟ್ ರೇಷಿಯೋಗೆ ಏನ್ ಕರ್ದಿ ಎಂಪರಿಕಲ್ ಫಾರ್ಮುಲಾ. ನಮಗೇನ್ ಸಿಕ್ತಿ ಈಗ ಎಂಪರಿಕಲ್ ಫಾರ್ಮುಲಾ ಸಿಕ್ತು. ಏನ್ ಸಿಕ್ತ್ರಿ? ಎಂಪರಿಕಲ್ ಫಾರ್ಮುಲಾ ಸಿಕ್ತು. ಕ್ಲಿಯರ್ ಆತ? ಇಸ್ ಇಟ್ ಕ್ಲಿಯರ್? ಎಂಪರಿಕಲ್ ಫಾರ್ಮುಲಾ ನಿನಗೆ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಟ್ಟೆ. ಫಸ್ಟ್ ಕಾಲಮ್ ಎಲಿಮೆಂಟು, ಪರ್ಸೆಂಟೇಜು, ಅಟೋಮಿಕ್ ಮಾಸು, ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸು. ನೆಕ್ಸ್ಟ್ ಕಾಲಮ್ ನಂಬರ್ 4 ಡಿವೈಡೆಡ್ ಬೈ ಲೀಸ್ಟ್ ನಂಬರ್ ಇನ್ ಕಾಲಮ್ ನಂಬರ್ 4. ಲಾಸ್ಟ್ ಸಿಂಪ್ಲೆಸ್ಟ್ ರೇಷಿಯೋ ಹೋಲ್ ನಂಬರ್ ಒಳಗಡೆ ಇರಬೇಕು. ಅರ್ಥ ಆಯ್ತಾ? ಇದಕ್ಕೇನು ಕರೆಯೋಣ ಈಗ ಎಂಪರಿಕಲ್ ಫಾರ್ಮುಲಾ. ಎಂಪರಿಕಲ್ ಫಾರ್ಮುಲಾ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಟ್ಟೆ. ವಿಡಿಯೋ ಪಾಸ್ ಮಾಡು. ಪಾಸ್ ಮಾಡಿ ಏನ್ ಮಾಡಿ ಈಗ ಕರೆಕ್ಟ್ ಆಗಿ ಇದನ್ನ ನೋಡಿ ಬರ್ಕೊಂಡ್ಬಿಡು. ಒಂದು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಅಂದ್ರೆ ಮುಂದಿಂದೆಲ್ಲ ಎಲ್ಲಾ ಮಾಲಿಕ್ಯುಲರ್ ಫಾರ್ಮುಲಾನು ಫೈಂಡ್ ಔಟ್ ಮಾಡ್ತಿ. ಅರ್ಥ ಆಯ್ತಾ? ವಿಡಿಯೋ ಪಾಸ್ ಮಾಡು. ಪಾಸ್ ಮಾಡಿ ಓಕೆ ಸಿ ಏನು ಫೈಂಡ್ ಔಟ್ ಮಾಡಿದ್ವಿ ಈಗ ಎಂಪರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ವಿ. ಎಂಪರಿಕಲ್ ಫಾರ್ಮುಲಾ ಸಿಕ್ಕಾನ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋಣ. ಬರ್ರಿ ಎಂಪರಿಕಲ್ ಫಾರ್ಮುಲಾ ಏನದ C1H5O1 ಆತ. ಏನು ಫೈಂಡ್ ಔಟ್ ಮಾಡೋಣ ಈಗ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಂದ್ರೆ ಮೊದಲ ಮಾಲಿಕ್ಯುಲರ್ ಫಾರ್ಮುಲಾದ ನಿನಗೆ ಫಾರ್ಮುಲಾ ಗೊತ್ತದ. ಏನದ? ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು N ಇಂಟು ಎಂಪರಿಕಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು N ಇಂಟು ಎಂಪರಿಕಲ್ ಫಾರ್ಮುಲಾ ಗೊತ್ತದ. ಕರೆಕ್ಟಾ? ಎಂಪರಿಕಲ್ ಫಾರ್ಮುಲಾ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿ. ಏನದ? C1H5O1. ಈಗ ನಿನಗೆ ಏನು ಬೇಕು? N ಎಷ್ಟು ಅಂತ ಗೊತ್ತಾಯ್ತು ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ತಿ. ಆ N ಎಷ್ಟು ಅಂತ ಹೆಂಗ್ ಫೈಂಡ್ ಔಟ್ ಮಾಡೋದು ಸೈಡಿಗೆ ಹೇಳ್ಕೊಡ್ತೇನೆ, ಅದನ್ನ ತಿಳ್ಕೊಂಬೇಡ.
ಎಂಪರಿಕಲ್ ಫಾರ್ಮುಲಾ ಹೆಂಗ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟು ಆಲ್ರೆಡಿ ಈಗ ಟೇಬಲ್ ಮಾಡಿ ಹೇಳ್ಕೊಟ್ಟೆ. ಈಗ ನಿನಗೆ ಬೇಕಾಗಿದ್ದೇನು ಎನ್, ಆ ಎನ್ ಹೆಂಗ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಂಡ್ಬಿಡು, ಮುಗದ ಹೊತ್ತು ಮಾಲಿಕ್ಯುಲರ್ ಫಾರ್ಮುಲಾ ಸಿಕ್ಬಿಡ್ತದೆ. ಎನ್ ಹೆಂಗ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಓಕೆ, ಇದ ಫಾರ್ಮುಲಾ ಸ್ವಲ್ಪ ಸೈಡಿಗೆ ಬರ್ಕೊಂಡು ಹೇಳಿ ಏನದ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎನ್ ಇಂಟು ಎಂಪರಿಕಲ್ ಫಾರ್ಮುಲಾ. ನಾ ಸ್ವಲ್ಪ ಇಲ್ಲೊಂದು ಏನ್ ಮಾಡ್ತೇನೆ ಅಂದ್ರೆ ಒಂದು ಗೇಮ್ ಮಾಡ್ತೇನೆ. ಫಾರ್ಮುಲಾ ತೆಗೆದು ಬಿಡ್ತೇನೆ, ಮಾಸ್ ಕೊಡ್ತೀನಿ. ಫಾರ್ಮುಲಾ ಕಾಣ್ತಲ್ಲ ಅಲ್ಲಿ ಮಾಸ್ ಕೊಡ್ತೀನಿ. ಹೇಳಿ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು ಎನ್ ಇಂಟು ಎಂಪರಿಕಲ್ ಮಾಸ್ ಆತು. ಆತ ಎನ್ ಅಲ್ಲೇ ಬಿಡು, ಅವ್ನ ಈ ಕಡೆ ಕರ್ಕೊಂಬ, ಮಲ್ಟಿಪ್ಲೈ ಇದ್ದಾವ ಏನಾದ ಡಿವೈಡ್ ಆದ, ಅದಕ್ಕೆ ಎನ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪರಿಕಲ್ ಮಾಸ್. ಅಂದ್ರೆ ನಿನಗೆ ಮಾಲಿಕ್ಯುಲರ್ ಮಾಸು ಎಂಪರಿಕಲ್ ಮಾಸು ಸಿಕ್ಕಿಬಿಡ್ತು ಅಂದ್ರೆ ಏನ್ ಕಂಡಿಡಿತಿ ಅಂತ ಆತಲ್ಲ. ಮಾಲಿಕ್ಯುಲರ್ ಮಾಸ್ ಹೆಂಗ್ ಕಂಡಿಡಿಯೋದ್ರಿ? ಅವ ಕೊಟ್ಟಾನ, ವಿಚಾರ ಮಾಡ್ಬಿಡ, ಅವ ಕೊಡ್ತಾನ ಮಾಲಿಕ್ಯುಲರ್ ಮಾಸ್ ಅನ್ನ. ಎಷ್ಟದ ಕೊಟ್ಟಾನ ನೋಡಿಲ್ಲ, ಮಾಲಿಕ್ಯುಲರ್ ಮಾಸ್ ಎಷ್ಟದ 128 ಅದ. ಡಿವೈಡ್ ಅನ್ನು ನಿನಗೇನ್ ಬೇಕೀಗ ಎಂಪರಿಕಲ್ ಮಾಸ್ ಬೇಕು, ಕೊಟ್ಟಿಲ್ಲ ಅಂತ ಅನ್ಕೊಳಿಕ್ ಹೋಗ್ಬೇಡ. ಎಂಪರಿಕಲ್ ಫಾರ್ಮುಲಾ ಕೊಟ್ಟಾನ, ಅದನ್ನ ಸಮ ಮಾಡು, ಎಂಪರಿಕಲ್ ಮಾಸ್ ಸಿಗ್ತದೆ. ಕರೆಕ್ಟಾ? ಎಂಪರಿಕಲ್ ಫಾರ್ಮುಲಾ ಏನದ ನೋಡಿ, C1H5O1. ಇದು ಫಾರ್ಮುಲಾ ಫೌಂಡ್ ಮಾಡ್ಕೊಂಡಿನಿ. ಈಗ ಅದನ್ನ ಏನ್ ಮಾಡಿ, ಈಗ ಇರೋ ಅಟೋಮ್ ಅನ್ನ ಅಟೋಮಿಕ್ ಮಾಸ್ ಸಮ್ ಮಾಡು, ಎಂಪರಿಕಲ್ ಮಾಸ್ ಸಿಗ್ತದೆ. ಎಂಪರಿಕಲ್ ಫಾರ್ಮುಲಾದ ಒಳಗಡೆನ ಇರೋ ಅಟೋಮದ ಅಟೋಮಿಕ್ ಮಾಸ್ ಸಮ್ ಮಾಡು, ಎಂಪರಿಕಲ್ ಮಾಸ್ ಸಿಗ್ತದೆ. ಬಾ, ಮೊದಲು ಯಾರಿದ್ದಾರೆ? ಕಾರ್ಬನ್. ಕಾರ್ಬನ್ ಅಟೋಮಿಕ್ ಮಾಸು 12. ಎಷ್ಟಿದಾನ? 1. ಅದಕ್ಕೆ ಇಂಟು 1 ಪ್ಲಸ್ ಹಾಕು. ನೆಕ್ಸ್ಟ್ ಯಾರು? ಹೈಡ್ರೋಜನ್. ಹೈಡ್ರೋಜನ್ ಅಟೋಮಿಕ್ ಮಾಸು 1. ಎಷ್ಟಿದಾನ? 5. ಅದಕ್ಕೆ ಇಂಟು 5 ಹಾಕು ಪ್ಲಸ್ ಅನ್ನು. ನೆಕ್ಸ್ಟ್ ಯಾರು? ಆಕ್ಸಿಜನ್. ಆಕ್ಸಿಜನ್ ಅಟೋಮಿಕ್ ಮಾಸು 16. ಎಷ್ಟಿದಾನ? 1. ಅದಕ್ಕೆ ಇಂಟು 1 ಹಾಕು. ಎಲ್ಲ ಹೇಳಿ. 12 ಇಂಟು 1 12 ಆತ, 1 ಇಂಟು 5 5 ಆತ, 16 ಇಂಟು 1 16 ಆತ, 16 ಪ್ಲಸ್ 12 28, 28 ಪ್ಲಸ್ 5 33. ಎಂಪರಿಕಲ್ ಮಾಸ್ ಎಷ್ಟು ಸಿಕ್ತು? 33 ಸಿಕ್ತು. ಎಂಪರಿಕಲ್ ಮಾಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಅರ್ಥ ಆತ? ಎಂಪರಿಕಲ್ ಫಾರ್ಮುಲಾದ ಒಳಗಡೆ ಇರೋ ಅಟೋಮ್ ಅನ್ನ ಅಟೋಮಿಕ್ ಮಾಸ್ ಸಮ್ ಮಾಡು, ಎಂಪರಿಕಲ್ ಮಾಸ್ ಸಿಗ್ತದೆ. ಕರ್ಕೊಂಡು ಬಾ. ಎಂಪರಿಕಲ್ ಮಾಸ್ ಜಗಕ್ ತುಂಬಿ 128 ಡಿವೈಡೆಡ್ ಬೈ 33. 128 ಡಿವೈಡೆಡ್ ಬೈ 33 ನಿಯರೆಸ್ಟ್ ಬರ್ತದ 3.87 ಬರ್ತದ. ಹಾಗಾದ್ರೆ ಎನ್ ಈಸ್ ಈಕ್ವಲ್ ಟು ಎಷ್ಟು ಆತು? 3.87 ಆತು. ನಮಗೆ ಫಾರ್ಮುಲಾ ಒಳಗಡೆ ಎಲ್ಲ ಆಟೋಮ್ ಎದ್ರೊಳಗೆ ಇರಬೇಕು, ಹೋಲ್ ನಂಬರ್. ಸಪೋಸ್ ಇದ ಹೋಲ್ ನಂಬರ್ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಹೋಲ್ ನಂಬರ್ ಬರ್ಲಿಲ್ಲ ಅಂದ್ರೆ ನಿಯರೆಸ್ಟ್ ಹೋಲ್ ನಂಬರ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡು. ಹಾಗಾದ್ರೆ 3.87 ಅದ ನಿಯರೆಸ್ಟ್ ಹೋಲ್ ನಂಬರ್ ಯಾವುದು? 4. ಎನ್ ಈಸ್ ಈಕ್ವಲ್ ಟು ಎಷ್ಟು ಆತು? 4 ಆತು. ಕರ್ಕೊಂಬ, ಎನ್ ಜಾಗಕ್ಕೆ ತುಂಬಿ ಮಲ್ಟಿಪ್ಲೈ ಸ್ಟಾರ್ಟ್ ಮಾಡು. 4 ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. 4 ಇಂಟು 1 4, 4 ಇಂಟು 5 20, 4 ಇಂಟು 1 4. ಹಾಗಾದ್ರೆ ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಗಿವನ್ ಪ್ರಾಬ್ಲಮ್? C4H20O4. ಅರ್ಥ ಆಗ್ಲಿರ್ತದ? ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಬಾಯಾಗಿಟ್ಕೋ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎನ್ ಇಂಟು ಎಂಪರಿಕಲ್ ಫಾರ್ಮುಲಾ. ಎನ್ ಹೆಂಗ ಫೈಂಡ್ ಔಟ್ ಮಾಡೋದು? ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪರಿಕಲ್ ಮಾಸು. ಮಾಲಿಕ್ಯುಲರ್ ಮಾಸ್ ಅವ ಕೊಟ್ಟಾನ, ಬರೆದ್ಬಿಡು. ಎಂಪರಿಕಲ್ ಮಾಸ್ ಗೊತ್ತಿಲ್ಲ ಅಂದ್ರೆ ವಿಚಾರ ಮಾಡ್ಬಿಡ, ಎಂಪರಿಕಲ್ ಫಾರ್ಮುಲಾ ಸಿಕ್ಕದ, ಅದ್ರೊಳಗೆ ಬಂದಿರೋ ಅಟೋಮ್ ಅನ್ನ ಮಾಸ್ ಅನ್ನು ಸಮ್ ಮಾಡು, ನಿನಗೇನ್ ಸಿಗ್ತದ? ಎಂಪರಿಕಲ್ ಮಾಸ್ ಸಿಗ್ತದೆ. ಏನ್ ಸಿಕ್ತಷ್ಟು ಕರ್ಕೊಂಬಂದು ಮಲ್ಟಿಪ್ಲೈ ಮಾಡಿ ಫೈನಲಿ ಮಾಲಿಕ್ಯುಲರ್ ಫಾರ್ಮುಲಾ ಸಿಕ್ತು. 3 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ಇಷ್ಟು ಪರ್ಫೆಕ್ಟ್ ಮಾಡ್ಕೊಡ್ರಿ. ಇಲ್ಲಿಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಇದೆ. ಆನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಅದಲ್ಲ ಅದೆಲ್ಲ ಹೇಳ್ಕೊಟ್ಟಿದ್ದದ. ಕರೆಕ್ಟಾಗಿ 1 ಬಿಟ್ಟು 2 ಸರಿ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡ್ರಿ, ಎಲ್ಲ ಕ್ಲಿಯರ್ ಆಗ್ತದೆ. ಸೊ ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ PUC ಅಂಡ್ ಸೆಕೆಂಡ್ PUC ಜರ್ನಿಗೆ ಆಲ್ ದ ಬೆಸ್ಟ್ ಅದ. ಕರೆಕ್ಟ್ ಆಗಿ 2 ವರ್ಷನ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನ ಫೇಸ್ ಮಾಡ್ತಾ 2 ವರ್ಷನ ವಿತ್ ಸಕ್ಸಸ್ಫುಲಿ ಆಗಿ ಕಳಿಯೋಣ ಅಂತ ಅರ್ಥ ಆಯ್ತದ. ಸೊ ಓಕೆ, ಥ್ಯಾಂಕ್ ಯು.